ಏ ಮಲ್ಲಯ್ಯ ಎಲ್ಲಿದೆಯೋ? ಏ ಮಲ್ಲಯ್ಯ ಎಲ್ಲಿದೆಯೋ? ಎಲ್ಲಿದ್ರು ನಾನು ನಿನ್ನ ಬಿಡಂಗಿಲ್ಲೋ. ನಾನು ನಿನ್ನ ದರ್ಶನ ತಗೊಳ್ತಾನೆ. ಆ ನೀ ಪರ್ವತದಾಗ ಹೋಯ್ಕೊಂಡ್ರು ಪಾತಾಳದಾಗ ಹೋಯ್ಕೊಂಡ್ರು ನಿನ್ನ ನಾ ಬಿಡುದಿಲ್ಲ. ನಿನ್ನ ದರ್ಶನ ತಗೊಂಡ್ ನಾ ಪಾವನ ಆಗೇ ಆಗ್ತಾನ ಅಂತ ಹೇಳ್ಬಿಟ್ಟ ಸುಮಾರು ಜನ ರೀ ಹಿಂಗ್ ಬೈಕೋತ ಹೋಗಿರ್ತಾರ. ಅಂದ್ರ ಅವ್ರಿಗೆ ಕಾಲ್ ನೋವು ಭಾಳ ಆಗಿರ್ತೈತಿ. ಅದಕ್ಕ ಏನಂದ್ರ ನನ್ನ ಮೊದಲನೇ ಭಾಗ ನೋಡಿರ್ಲಿಲ್ಲ ಅಂದ್ರ ನೋಡ್ಕೊಂಡ್ ಬರ್ರಿ. ಏನಂದ್ರ ವೆಂಕಟಾಪುರಮಿಂದ ಸಿರ್ಸೈಲ್ದವರೆಗೂ ಪಾದಯಾತ್ರೆ ಅದ. ಫಸ್ಟ್ ಭಾಗ ನೋಡಿಲ್ಲ ಅದು ನೋಡ್ಕೊಂಡ್ ಬರ್ರಿ. ಇದು ಎರಡನೇ ಭಾಗ ಐತಿ. ಬರ್ರಿ ಶುರು ಮಾಡೋಣ. ಏನಪ್ಪಾ ಅಂದ್ರ ಇವಾಗ ನಾವ್ ಎಲ್ಲಿ ಅಂದಿವಿ ಅಂದ್ರ ನಿಯರ್ ಬೈ ಇದ್ರ ಹತ್ರ ಇದೀವು. ಎಲ್ಲಿ ಅಂದ್ರ ಈಗ ಬಂದಿವು ನಾವು ಎಲ್ಲಿ ಅಂದ್ರ ವಿಜಾಪುರದಾರ ಊಟಕ್ ಮಾಡ್ಸಿರ್ತಾರ. ಎಲ್ಲಿ ಅಂದ್ರ ಇನ್ನೊಂದ್ ಏನ್ ಹೇಳ್ಬೇಕಂದ್ರ ನಿಮಗ ಈ ಕಾಡ್ನ್ಯಾಗ ನಮ್ಗ ನೀರ್ ಸಿಗುದ ಕಠಿಣ ಆಗಿರ್ತತಿ. ಅಂತದ್ರಾಗ ಊಟಕ್ ಮಾಡ್ಸಿರ್ತಾರ. ಈರನ್ ಹೊಂಡ ಆದ್ಮೇಲ ನಮ್ಗ 15 ಕಿಲೋಮೀಟರ್ ನಮ್ಗ ಏನು ಸಿಗಂಗಿಲ್ಲ. ಇಲ್ಲಿ ನಮ್ಗ ಊಟಕ್ ಮಾಡ್ಸಿರ್ತಾರ. ತುಂಬಾ ಬಾಳ್ ವರ್ಷದಿಂದ ಮಾಡ್ಸಕತ್ಯಾರ ಇವ್ರ ಊಟಕ್ಕ. ಇಲ್ಲಿ ನೋಡ್ರಿ ಹೆಂಗೆಲ್ಲಾ ಮಾಡಾಕತ್ಯಾರ ಅಂತ ಹೇಳಿ. ನಾ ಇಲ್ಲಿ ಬರೋದ್ರಾಗ 6 ಗಂಟೆ ಆಗಿತ್ತು. ಒಂದು ಅರ್ಧ ತಾಸು ಒಂದು ರೆಸ್ಟ್ ಮಾಡಿದ್ನಿ ಅಲ್ಲೇ ಕುತ್కొని. ಈಗ ಏನಂದ್ರೆ 7 ಗಂಟೆ 6:30 7 ಗಂಟೆ ಆಗಕ್ಕೆ ಬಂದೈತಿ. ಸ್ವಲ್ಪ ಕತ್ಲಾಗಕ್ಕೂ ಬಂದೈತಿ. ಇಲ್ಲಿ ಏನು ಊಟಕ್ಕೆ ಮಾಡ್ಸಿರ್ತಾರ ಬಿಜಾಪುರದವ್ರು. ಭಾಳ ವರ್ಷದಿಂದ ಮಾಡ್ಸಕತ್ಯಾರ. ಇದಕ್ಕೋಸ್ಕರ ಜನ ಕಾಯ್ತಾ ಇರ್ತಾರೆ ಯಾವಾಗ ಬರ್ತೈತಿ ಇಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ನಾವು ಇಲ್ಲೇ ಊಟ ಮಾಡಕ್ಕೆ ಬಂದೀವು. ಬರ್ರಿ ಇವಾಗ ಊಟ ಮಾಡೋಣ ಅಂತ. ಯಾವುದೇ ರೀತಿ ಅಂದ್ರೆ ಕಲ್ಮಶ ಇಲ್ದ ಪ್ರಸಾದನ ಸ್ವೀಕರಿಸೋಣ ಅಂತ. ಇಲ್ಲಿ ಏನಂದ್ರೆ ಇವಾಗ ನಂದು ಊಟ ಆತು. ಇವಾಗ ಏನಂದ್ರೆ ನಾನು ಇಲ್ಲಿಂದ ಹೊರಡುವಂತ ಸಮಯ ಆಗೈತಿ. ಇಲ್ಲಿಂದ ಏನಂದ್ರೆ ಒಂದು 4 ಕಿಲೋಮೀಟರ್ ಅದೀವಿ ಅಂದ್ರೆ ನಮ್ಗೆ ಗಂಗನಪಳಿ ಸಿಗ್ತೈತಿ. ಅಲ್ಲಿವರೆಗೂ ಸ್ವಲ್ಪ ಕಾಲ್ನಡಿಗೆಯಾಗ ರಾತ್ರಿ ಐತಿ. ಅದಕ್ಕೆ ಟಾರ್ಚ್ ಎಲ್ಲ ಹಚ್ಕೊಂಡು ಹೋಗ್ಬೇಕಾಗೈತಿ. ಇಲ್ಲೆಲ್ಲರೂ ಹೊಂಟಾರ. ಬರ್ರಿ ನಾವು ಹೋಗೋಣಂತ. ಕತ್ತಲ್ದಾಗ ಏನಂದ್ರೆ ಇಲ್ಲೇ ವಸ್ತಿ ಮಾಡೋದು ಬೇಡ. ಇಲ್ಲೇ ವಸ್ತಿ ಮಾಡಿದ್ವಿ ಅಂದ್ರೆ ಮತ್ತೆ ನಮ್ಗೆ ಭಾಳ ತೊಂದರೆ ಆಕತಿ. ಅದಕ್ಕೋಸ್ಕರ ಇವಾಗ ಏನು ಎಲ್ಲರೂ ಹೊಂಟಾರಲ್ಲ, ಎಲ್ಲರೂ ಟಾರ್ಚ್ ಹಚ್ಕೊಂಡಾರ. ಅದೇ ರೀತಿ ಒಂದು 4-5 ಕಿಲೋಮೀಟರ್ ಇದೇ ರೀತಿ ಟಾರ್ಚ್ ಹಚ್ಕೊಂಡ ಒಬ್ಬರಿಂದ ಹೊಂಟದೀವು. ನೀವು ನೋಡಾಕತ್ತಿರಲ್ಲ ಈ ರೀತಿ ಹೋಗ್ಬೇಕಾ. ಬೆಳ್ತನ್ ತಕ ನಡೀತಾ ಇರ್ತಾರ. ತಮಗೆ ಎಲ್ಲಿ ಬೇಕು ಅಲ್ಲಿ ಅಂದ್ರೆ ವಸ್ತಿ ಮಾಡ್ತಾರ, ಕುತ್ಕೋತಾರ. ಅರ್ಧ ತಾಸ 1 ತಾಸು ಕುತ್ಕೋತಾರ. ಕೆಲವ್ರು ಅಲ್ಲೇ ಮಕ್ಕೋತಾರ. ಮತ್ತ ಹಂಗ ಹೇಳ್ತಾರ ಹೋಗ್ತಾರ. ಏನು ಇರ್ಬಿ ಸಾಲ ಹೆಂಗ್ ಹೋಗಿರ್ತೈತಿ ಹಂಗ ಬೆಳ್ತಕನು ಹೋಗಿರ್ತಾರ. ಹೋಗ್ತಾರ. ನಾವು ಈಗ ಹೋಗೋಣ ಬರ್ರಿ. ನಾ ಅಲ್ಲೇ ಗಂಗನಪಳ್ಯಾಗ ವಸ್ತಿ ಮಾಡೀನ್ರಿ. ಏನಂದ್ರ ಗಂಗನಪಳಿ ಅಂತ ಕೇಳಂದ್ರೆ ಅಲ್ಲಿ ತಟ್ಟೋದು ಕೊಡ್ತಿರ್ತಾರ. ಲೈಟ್ ಇರ್ತಾವ. ಮುಂದೆ ಎಲ್ಲೂ ನಮಗೆ ಲೈಟ್ ಇರಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ವಸ್ತಿ ಮಾಡಿ ಒಂದು 2:30-3 ಗಂಟೆ ಕೇಳೋಣ ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಕೊಂಡಿದ್ನಿ. 3 ಗಂಟೆಗೆ ಎದ್ದ. ಇವಾಗ ರಬಕೈ ಅವ್ರು ಇಲ್ಲೇ ಗಂಗನಪಳ್ಯಾಗ ಊಟಕ್ಕೆ ಮಾಡ್ಸ್ಯಾರ ನೋಡ್ರಿ. ಎಲ್ಲರೂ 3 ಆದ್ರೂ ಟೈಮ್ ಮಧ್ಯರಾತ್ರಿ 3 ಆದ್ರೂ ಇಲ್ಲಿ ಊಟ ಮಾಡ್ತಿರ್ತಾರೆ. ಯಾಕಂದ್ರೆ ಮುಂದೆ ಎಲ್ಲೂ ನಮ್ಗೆ ನೀರು ಸಿಗಂಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿಂದ ನಾನು ನೀರು ತುಂಬ್ಕೊಂಡು ನೀರು ತೊಗೊಂಡ್ಬಿಟ್ಟು ಇವಾಗ ಕತ್ಲಾಗನ ಎಷ್ಟು ಕಿಲೋಮೀಟರ್ ಆಕತ್ಲೆ ನಮ್ಗೆ ಎಷ್ಟು ದಾರಿ ಸಾಕ್ತತ್ಲೆ ಅಷ್ಟು ಸಾಗಿಸ್ಬೇಕು. ಯಾಕಂದ್ರೆ ಬಿಸಿಲ್ದಾಗ ನಾವು ಈ ಗುಡ್ಡ ಹತ್ತೋದು ಇಳಿದು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಯಾರ್ಯಾರಿಗೆ ಎಲ್ಲೆಲ್ಲಿ ಬೇಕು ಅಲ್ಲೇ ಕುಂಡಿರ್ತಾರ. ಇದು ಅಪ್ ಇರೋದ್ರಿಂದ ಸ್ವಲ್ಪ ಏನಂದ್ರೆ ಕೋಲ್ ತಗೊಂಡ ಹತ್ತೋದು. ನಮ್ಗೆ ಎಲ್ಲಿ ಬೇಕಲ್ಲಿ ಒಂದ್ ಸ್ವಲ್ಪ ಉಸಿರು ಹಾರಿಸ್ಕೋದು. ಮತ್ತೊಂದ್ ಸ್ವಲ್ಪ ನಡಿದು ಈ ರೀತಿ 2 ಗುಡ್ಡ ಇಳಿಬೇಕು, 2 ಗುಡ್ಡ ಹತ್ಬೇಕು. ಈ ರೀತಿ ನೋಡ್ರಿ ಇರ್ಬಿ ಸಾಲ್ ಹೆಂಗ್ ಹೊಂಟವ ಹಂಗೆಲ್ಲರೂ ನಾವು ಹೊಂಟದೀವು.
ಇಲ್ಲಿ ನೋಡ್ರಿ ಕೆಲವೊಬ್ರ ಮರಗಾಲ್ ಕಟ್ಕೊಂಡ್ ನಡೀತನ ಅಂತೇಳಿ ಬೇಡ್ಕೊಂಡಿರ್ತಾರ. ಇಲ್ಲೊಬ್ರು ಕಟ್ಕೊಂಡ್ ಹೊಟ್ಟ ನೋಡ್ರಿ ರಾತ್ರಿ ಹೆಂಗ್ ನಡ್ಯಾತಾರ ನೋಡ್ರಿ. ಎಷ್ಟಂದ್ರ 2 ಫೂಟ 4 ಫೂಟ 5.5 ಫೂಟ ಅಂತ ಹೇಳ್ಬಿಟ್ಟ ಇಟ್ಟು ನಡ್ಕೋತ ಬರ್ತನ ಅಂತ ಹೇಳ್ಬಿಟ್ಟ ಬೇಡ್ಕೊಂಡಿರ್ತಾರ. ಅಷ್ಟ ಅಂತ ಹೇಳ್ಬಿಟ್ಟ ಅವ್ರು ಸೇವೆನ ಸಲ್ಲಿಸ್ತಾ ಇರ್ತಾರ. ಇವಾಗ ಟೈಮ್ ಬೆಳಕಾತ್ರಿ, ಬೆಳಕಾದ್ಮೇಲೆ ನಾನು ಇಲ್ಲೇ ಒಂದ್ ಸ್ವಲ್ಪ ವೇಟ್ ಮಾಡಿನಿ. ಏನಂದ್ರ ತುಂಬಾ ಸುಸ್ತಾಗಿತ್ತು, ನಡ್ದ ಎಲ್ಲಾರು ಹಂಗ ಒಬ್ರಾದ್ಮೇಲೆ ಒಬ್ರ ನಡ್ಕೋತ ಹೋಗತಿರ್ತಾರ. ನಾನು ಇಲ್ಲೇ ಚಾ ಕುಡ್ದ್ನಿ, ಚಾ ಕುಡ್ದ ಮತ್ತ ಹಂಗ ನಡ್ಕೋತ ಹೊಂಟ್ನಿ. ಇನ್ ಮುಂದೆ ನಮ್ಗ ಭೀಮನ್ ಕೊಳ ಬರ್ತೈತ್ರಿ. ಏನಂದ್ರ ಐತಿಹಾಸಿಕವಾದಂತ ಒಂದು ಪ್ಲೇಸ್ ಬರ್ತೈತಿ. ಇದನ್ನ ನೋಡ್ಬೇಕಾದ್ರ ನಮ್ಮ 2 ಕಣ್ ಸಾಲಂಗಿಲ್ಲ, ಆ ರೀತಿ ಇರ್ತತಿ. ಯಾವ ರೀತಿ ಅಂತಂದ್ರ ನಾವ್ ರೊಕ್ಕ ಕೊಟ್ಟ ಕಾರ್ನ್ಯಾಗ ಬಸ್ನ್ಯಾಗ ಹೋಗ್ಬೋದು, ಬಟ್ ಆದ್ರ ಇದನ್ನ ನೋಡ್ಬೇಕಂದ್ರ ನಾವು ನಡ್ಕೋತನ ಬರ್ಬೇಕು. ಇದನ್ನ ಹತ್ತಿಳಿದ್ರನ ಒಂಥರ ಸಾರ್ಥಕ ಜೀವನ ಅಂತ ಅನಿಸ್ಬಿಡ್ತೈತಿ. ಅದ್ರ ಜೊತೆಗೆ ಏನಂದ್ರೆ ಇಲ್ಲಿ ನೋಡ್ರಿ, ಏನಂದ್ರ ಅಲ್ಲೆಲ್ಗೆ ನಿಮ್ಗ ಸುಸ್ಲಾ ಬಜ್ಜಿ ಅದೇ ರೀತಿ ದೋಸೆ ಎಲ್ಲಾನು ಮಾಡ್ತಿರ್ತಾರ. ಇಲ್ಲಿ ಕಾಡ್ನವ್ರ ಏನಿರ್ತಾರ, ನೀರ್ ಒಂದ್ ಸ್ವಲ್ಪ ಎಲ್ಲಿ ಸಿಗ್ತತಿ ಅಲ್ಲಿ ಇದನ್ನ ಮಾಡ್ತಿರ್ತಾರ. ತಮಗ ದನಿ ವಾರ್ಸ್ಕೊಳಕ್ ಇಲ್ಲಿ ಕುತ್ಕೊಂಡ ತಮಗ್ ತಿಂದ ಮತ್ತ ಹೋಗಿರ್ತಾರ. ಇವಾಗ ನಾವ್ ಎಲ್ಲಿಗೆ ಬಂದಿವಿ ಅಂದ್ರೆ ಇನ್ನೊಂದ್ ಸ್ವಲ್ಪ ದೂರ ಹೋದಿವಿ ಅಂದ್ರ ನಮ್ಗ ಏನ್ ಸಿಕ್ತತಿ ಅಂದ್ರ ಭೀಮನ್ ಕೊಳ ಸಿಕ್ತತಿ. ಬರ್ರಿ ಭೀಮನ್ ಕೊಳದ ಅನ್ಕೊಂಡ್ ನಡ್ಕೊತ ಹೋಗೋನು, ಸ್ವಾಮಿ ದರ್ಶನನ ಮಾಡೋಣ ಅಂತ. ಏನೇ ಆಗ್ಲಿ ಹೋಗುನು ಬರ್ರಿ. ನೋಡ್ರಿ ನಾವ್ ಇವಾಗ ಎಲ್ಲಿ ಬಂದೀವಿ ಅಂತಂದ್ರ ಭೀಮನ್ ಕೊಳದ ಹತ್ತೇಕನ ಬಂದಿದೀವು. ಇವಾಗೇನ್ ಆಚ ಕಡೆ ಏನ್ ಗುಂಡಿ ಕಾಣತೈತ್ಲೆ, ಏನ್ ಬಾಳ್ ಕೆಟ್ಟ ಒಳಕೈತ್ಲೆ, ಅದ ಭೀಮನ್ ಕೊಳ. ಇವಾಗ ಭೀಮನ್ ಕೊಳ ಎಂಟ್ರೆನ್ಸ್ನಾಗ ಅದನಿ, ಇನ್ನು ಭೀಮನ್ ಕೊಳ ಇಳ್ಯಾಕ್ ಸ್ಟಾರ್ಟ್ ಮಾಡಿಲ್ಲ. ಭೀಮನ್ ಕೊಳ ಯಾವ ರೀತಿ ಅಂತ ಐತಿ ಅಂತ ಹೇಳ್ಬಿಟ್ಟ ನೀವು ಒಂದ್ ಸ್ವಲ್ಪ ಕಣ್ ತುಂಬ್ಕೊರಿ. ಇದನ್ನ ನಾವೇನಾರು ನಡಿಬೇಕು ಮಾಡ್ಬೇಕಂದ್ರೆ ನೀವು ಒಂದ್ಸಲ ಬರ್ರಿ, ಭೀಮನ್ ಕೊಳ ನೋಡ್ರಿ. ಜೀವನ ಸಾರ್ಥಕ ಆಕತಿ ಅಂತ ಹೇಳ್ಬೋದ. ಭೀಮನ್ ಕೊಳ ಹತ್ತಿ ಇಳಿದ್ವಿ ಅಂದ್ರೆ ನಮ್ ಜೀವನ ಸಾರ್ಥಕನ ಅಂತ ಹೇಳ್ಬೇಕ. ಇಂದ್ರ ಇದಕ್ಕೊಂದು ಐತಿಹಾಸಿಕ ಒಂದು ಘಟನೆ ನಡೆದೈತಿ. ಏನಪ್ಪಾ ಅಂದ್ರ ಭೀಮನ ತಾಯಿಗೆ ಇಲ್ಲಿ ವನವಾಸಕ್ಕೆ ಬಂದಾಗ ಅವ್ರಗ ಇದಾಕತಿ, ಏನಂದ್ರ ನೀರಾಡಿಕೆ ಆಕತಿ. ಬಟ್ ನೀರ್ ಎಲ್ಲಿಯೂ ಸಿಗಂಗಿಲ್ಲ. ಆ ಟೈಮ್ನಾಗ ಭೀಮ ಗದೆಯಿಂದ ಒಂದು ಏಟ ನೆಲಕ್ಕೆ ಹೊಡೆದಿದ್ದನ ಅದ ಒಂದು ದೊಡ್ಡ ಕೊಳ ಆಗಿ ಅಲ್ಲೇ ನೀರ್ ಹೋಗ್ತೈತಿ. ಇವಾಗ ಏನ್ ನೋಡಾಕತ್ತಾರ, ಆಚೆ ಕಡೆ ಇಳದ ಕಿಸಿಂದ ಜನ ಹತ್ತಾಕತ್ತಾರ ನೋಡ್ರಿ. ನಾವ್ ಈಚೆ ಕಡೆ ಇದೀವು, ಆಚೆ ಕಡೆ ಇಳದ ಜನ ಹತ್ತಾಕತ್ತಾರ. ಆ ರೀತಿ ಐತಿ. ಅದನ್ನ ಅವಾಗ ಏನಾಗ್ತೈತಿ ಅಂದ್ರ ಅವಾಗ ನೀರ್ ಚಿಮ್ತೈತ್ಲ, ಅವಾಗ ಇದಕ್ಕ ಭೀಮನ್ ಕೊಳ್ಳ ಅಂತ ಹೇಳ್ಬಿಟ್ಟ ಹೆಸರು ಬಂತ. ಬರ್ರಿ ಇವಾಗ ನಾವು ಇಳ್ಕೊತ ಹೋಗೋಣಂತ. ಇಲ್ಲ ಕಷ್ಟಕರವಾಗಿರ್ತತಿ. ನೀವೇನಾರು ಬಂದ್ರಿ ಅಂದ್ರ, ಯಾರಾದ್ರು ವಯಸ್ಸಾದವ್ರು ಬಂದ್ರಿ ಅಂದ್ರ ಒಂದ್ ಸ್ವಲ್ಪ ದಂಡಿಯಿಂದ ನಡ್ಕೋತವ್ರಿ. ಇಲ್ಲೆಲ್ಲ ಚಪ್ಪಲ್ ಬಿಟ್ಟಿರ್ತಾರ, ಕಾಲ್ ಇಟ್ಟಿ ಹೋದ್ರ ನಾವು ಜಾರು ಸಂಭವ ಜಾಸ್ತಿ ಇರ್ತೈತಿ. ಅದಕ್ಕ ಒಂದ್ ಕಡೆ ಆಗ್ರಿ. ಇನ್ನೊಂದಂದ್ರ ನಾನು ಬೆಳಕನ್ಯಾಗ ಇದನ್ನ ಹತ್ಬೇಕಂತೇಳಿ ಪ್ಲಾನ್ ಮಾಡೀನಿ. ಸಲ ಎಲ್ಲ ಆಚೆ ಕಡೆ ಸಲ ಎಲ್ಲ ನಾವು ಹೋಗಿದ್ನಿ. ಅವಾಗ ಕತ್ತಲ್ದಾಗ ಇಳಿದ್ ಹತ್ತಿದೀವಿ. ಏನಂದ್ರೆ ಕತ್ತಲ್ದಾಗ ಇಳಿದ್ ಹತ್ತಿರ ನಮಗೂ ಏನು ಗೊತ್ತಾಗಲ್ಲ, ನಿಮ್ಗೂ ತೋರ್ಸಾಕು ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟ ಅಲ್ಲಿ ನಾನು ಇದ್ರಾಗ ಗಂಗನ ಪಳ್ಯಾಗ ವಸ್ತಿ ಮಾಡಿ ಬಂದಿದ್ದ. ಇದ ಕಾರಣ ಏನಂದ್ರ ಭೀಮನ್ ಕೊಳ ನಿಮ್ಗೆ ತೋರಿಸ್ಬೇಕು, ಭೀಮನ್ ಕೊಳ ಹೆಂಗೈತಿ, ಹೆಂಗ್ ನಡ್ಕೋತ ಹೋಗಿರ್ತಾರು ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅಂತಾನ ಬಂದನಿ. ನೋಡ್ರಿ ಇದ ಭೀಮನ್ ಕೊಳ, ನೋಡ್ರಿ ನೀವು ಕಣ್ ತುಂಬ್ಕೊಡ್ರಿ. ಇವಾಗ ನಾ ಎಲ್ಲಿ ಬನ್ನಿ ಅಂದ್ರ ಭೀಮನ್ ಕೊಳ ಕೆಳಗೆ ಬಂದನಿ. ಯಾರು ಅಡ್ಡದು ಇಳ್ಯಾಕ್ ಹೋಗ್ಬೇಡ್ರಿ. ಅಡ್ಡದು ಇಳಿದ್ರ ಏನಾಗುತ್ತೆ ಹೇಳಕ್ ಬರಂಗಿಲ್ಲ. ಇಲ್ಲಿವರೆಗೂ ನಾವು ನಡ್ಕೊಂಡ್ ಬಂದಿರ್ತೀವಿ, 1-2 ಕಿಲೋಮೀಟರ್ ದೂರ ಆಕೈತಿ ಅಟ್ಟ. ಯಾರು ಅಡ್ಡಿಂದ ನಡ್ಕೋತ ಇಡ್ಕೋತ ಬರ್ಬೇಡ್ರಿ. ದಂಡಿಯಿಂದ ಏನ್ ಮಾಡ್ಯಾರ ಆಗಿನ ಕಾಲದವ್ರ ಮೆಟ್ಲುಗಳು ಮಾಡ್ಯಾರ, ಅದೇ ರೀತಿ ಮೆಟ್ಲುಗಳ ಪ್ರಕಾರ ಇಳ್ಕೋತ ಬನ್ರಿ. ಇಲ್ಲಿ ನೋಡ್ರಿ ಒಬ್ಬ ಹುಡುಗ ಏನಂದ್ರೆ ಸಣ್ಣ ಕೂಸ್ನ ಇಟ್ಕೊಂಡ್ ಬರ್ತಾನ ನೋಡ್ರಿ. ಸಣ್ಣ ಕೂಸ್ನ ಎತ್ಕೊಂಡ ಅಡ್ಡ ದಾರಿಯಿಂದ ಬಂದ್ರೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಯಾರ ಗತಿ ಹೇಳ್ರಿ. ಅಲ್ಲಿ ಏನಂದ್ರೆ ನಮ್ಗೆ ಮೆಡಿಕಲ್ ಕಿಟ್ ಸಿಗಂಗಿಲ್ಲ, ಏನು ಸಿಗಂಗಿಲ್ಲ. ಏನಾರ ಹೆಚ್ಚು ಕಡಿಮೆ ಆದ್ರೆ ಈಚೆ ಕಡೆ ಮ್ಯಾಲ ಹೋಗ್ಬೇಕು, ಈಚೆ ಕಡೆ ಮ್ಯಾಲ ಹೋದ್ರೆ ಏನ್ ಸಿಗಲ್ಲ. ಈಚೆ ಕಡೆ ಮತ್ತೆ ನಾವು ಏನಂದ್ರೆ ಈಚೆ ಕಡೆ ಮ್ಯಾಲ ಹೋಗ್ಬೇಕಾಕತಿ. ಮ್ಯಾಲ ಹೋಗಾಕ ನಮ್ಗೆ 5-6 ಕಿಲೋಮೀಟರ್ ಆಕತಿ. ಇಲ್ಲಿ ಏನಾರ ಹೆಚ್ಚು ಕಡಿಮೆ ಆದ್ರೆ ಯಾರ ಗತಿ ಹೇಳ್ರಿ. ಅದಕ್ಕೋಸ್ಕರ ಅಡ್ಡ ದಾರಿಲಿ ಯಾರು ಬರ್ಬೇಡ್ರಿ. ಹೆಣ್ಮಕ್ಳಾಗಿರ್ಲಿ, ಸಣ್ಣ ಹುಡುಗ ಆಗಿರ್ಲಿ, ಎಲ್ಲ ಬರೀ ಹೊಮ್ಮು ದಗದ ಮಾಡ್ಕೊಂತ ಯಾರಾದ್ರೂ ಬರ್ತಿರ್ತಾರ, ಅವ್ರಿಗೆ ನೀವ ತಿಳಿಸಿ ಹೇಳ್ರಿ, ಬ್ಯಾಡ್ರಿ 1-2 ಕಿಲೋಮೀಟರ್ ಸುತ್ತಾಕತಿ, ಸುತ್ತಾಶಿ ಹೋಗುನು ಬರ್ರಿ, ಯಾಕೆ ಸುಮ್ಮನೆ ರಿಸ್ಕ್ ತಗೋದು ಅಂತ ಹೇಳ್ಬಿಟ್ಟು ಹೇಳ್ರಿ. ನಾವಿವಾಗ ಎಲ್ಲಿ ಬಂದು ಇದೆ ನೋಡ್ರಿ ಭೀಮನ್ ಕೊಳ ಕೆಳಗ. ಇಲ್ಲೇ ನಮ್ಗೆ ನೀರ್ ಸಿಕ್ತತಿ. ಇವಾಗ ಇಲ್ಲೇ ಒಂದ್ ಸ್ವಲ್ಪ ನಾವು ರೆಸ್ಟ್ ಮಾಡೇ ಮತ್ತ ಹತ್ತನು ಬರ್ರಿ. ಅಲ್ಲಿ ನಾವು ಮ್ಯಾಲ ಹೋಗ್ಬೇಕು. ಇಲ್ಲಿ ನೋಡ್ರಿ ಹೆಂಗ್ ನಡ್ಯಾತಾರ, ಇರಿಬಿ ಸಾಲಗಿತ್ತ ಹತ್ತುತ್ತು ಕಾಣತೈತಿ ನೋಡ್ರಿ. ಅಲ್ಲಿ ಮ್ಯಾಲ ಕಾಣ್ಸಕತ್ತಿರ್ಬೇಕು ನೋಡ್ರಿ, ನಿಮಗೂ ಕಾಣ್ಸಕತ್ತ ಅನ್ಕೊಂಡೇನಿ. ಅಲ್ಲಿ ಮ್ಯಾಲ ಹತ್ತವ್ರ. ಈ ರೀತಿ ನಾವು ಹಂಗ ಹತ್ತನು ಬರ್ರಿ, ಇಲ್ಲಿಂದ ಹೋಗೋಣ ಅಂತ.
ನಾ ಇವಾಗ ಏನಂದ್ರೆ ಒಂದು ಅರ್ಧಕ್ಕಿಂತ ಜಾಸ್ತಿ ಹತ್ತಿ ಬಂದನಿ. ನಾ ಅವಾಗ ಆಗಲೇ ಏನು ಇಳಿದು ಬಂದ್ಲೆ ಅದೇ ದಾರಿ ನೋಡ್ರಿ ಹೆಂಗೆ ಇಳಿಯತ್ತಾರ ಅಂತ ಹೇಳ್ಬಿಟ್ಟು. ಓಕೆ ಇದೇ ದಾರ್ಯಾಗೆ ಇಳ್ದನಿ. ಬಟ್ ಅವ್ರು ಕೆಲವ್ರು ಅಡ್ಡ ಇಳಿಯತ್ತಾರ, ಹಿಂಗೆ ಸುತ್ತ ಸಿಳಿಬೇಕು ನೋಡ್ರಿ. ಇವಾಗ ಅಲ್ಲಿಂದ ನಾ ಈಗ ಇಲ್ಲಿಗೆ ಬಂದೇನೆ ಅಂತ. ಓಕೆ ಅಲ್ಲಿ ಇಳಿಯಾಕತ್ಯಾರ ನೋಡ್ರಿ. ನಾನು ಅದೇ ದಾರ್ಯಾಗನ ಹಾದು ಬಂದನಿ. ಈಗ ನಾವು ಆಲ್ಮೋಸ್ಟ್ ಒಂದು ಅರ್ಧಕ್ಕಿಂತ ಜಾಸ್ತಿ ಹತ್ತಿದ್ದೀವಿ. ಇನ್ನೂ ನಮ್ಗೆ ಹತ್ತದ ಜಾಸ್ತಿ ಐತಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹತ್ತಾಕತ್ಯಾರ ನೋಡ್ರಿ. ಈ ರೀತಿ ನಾವು ಇಲ್ಲಿ ಹತ್ತಬೇಕು. ಇದು ದೊಡ್ಡದ ಭೀಮನ ಕೊಳ್ಳ, ಐತಿಹಾಸಿಕ ಫೇಮಸ್ ಆಗಿರುವಂಥ ಭೀಮನ ಕೊಳ್ಳ ನೋಡ್ರಿ. ಹೆಂಗೆ ಹತ್ತಿ ಇಳಿಯತ್ತಾರ ಅಂತ ಹೇಳ್ಬಿಟ್ಟು ಅಲ್ಲಿ ಇಳಿಯತ್ತಾರ. ಈ ಕಡೆ ನಾವು ಹತ್ತಕತ್ತಿದೀವಿ. ಇವಾಗ ಟೈಮ್ ಆಗೈತಿ ಒಂದು 7:30 8 ಗಂಟೆ ಆಗೈತಿ. ಬರ್ರಿ ಇವಾಗ ಮತ್ತೆ ಹತ್ತುನಂತ ಇನ್ನೊಂದು ಸ್ವಲ್ಪ ಐತಿ. ಹತ್ತೆ ಮ್ಯಾಲ ಹೋಗುನು ಕೈಲಾಸ ಬಾಗಲ್ದಾಗ ಸೇರೋಣಂತ. ಅಂತೂ ಇಂತೂ ನಾನಂತೂ ಬನ್ನಿ ಕೈಲಾಸ ಬಾಗಲ್ ನಿಯರ. ಇಲ್ಲಿ ಕಾಯಿ ಹೊಡಿತಿರ್ತಾರ. ಕಾಯಿ ತಗೋರಿ, ಕಾಯಿ ಹೊಡೀರಿ. ಫಸ್ಟ್ ಟೈಮ್ ಯಾರೆಲ್ಲ ಬಂದಿರಲ್ಲ ಬರ್ರಿ, ಬಂದ್ಬಿಟ್ಟು ಕಾಯಿ ಹೊಡ್ರಿ. ಇಲ್ಲಿ ನಾವು ಹತ್ತಿದ್ವಿ ಅಂದ್ರೆ ಮುಗೀತು ನಮ್ಮ ಟ್ರಕ್ಕಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ. ಏನಂದ್ರೆ ಇಲ್ಲಿಂದ ನಾವು ಕಾಲ್ ದಾರಿ ಸಿಗ್ತೈತೆ ಅಷ್ಟ. ಈಗ ಗುಡ್ಡ ಬೆಟ್ಟ ಹತ್ತುದ ಇಡುದ ಏನಿಲ್ಲ. ಇಲ್ಲೆಲ್ಲರೂ ನೋಡ್ರಿ ಕಾಯಿ ಹೊಡೆದ ತಮ್ಮ ಬೇನ್ ಬೇಡ್ಕೊಂಡ ಹತ್ತಿರ್ತಾರ. ಇಲ್ಲಿ ಬಂದ ನಾವು ಗಂಟಿ ಹೊಡೆದಿವಿ ಅಂದ್ರೆ ಮುಗೀತು ನಮ್ಮ ಕೈಲಾಸ ಬಾಗಲ್ದಾಗ ಮುಗೀತು. ಶ್ರೀಶೈಲ ಮಲ್ಲಿಕಾರ್ಜುನ ಸನೇದ್ರಾಗ ನಮ್ಗೆ ಸಿಗ್ತಾರಂತ ಅರ್ಥ. ಭಾಳ ಜನ ಅದಾರ್ರಿ ಈ ವರ್ಷ ಅಂತೂ ಭಾಳ ಮಂದಿ ಬಂದಿರು. ಕೈಲಾಸ ಬಾಗಿಲು ಶ್ರೀಶೈಲಂ ಅಂತ ಹೇಳ್ಬಿಟ್ಟು ಅದೊಂದು ಅಕ್ಷಿ ಬಾಗಲ ಮಾಡ್ಯಾರು. ಇದನ್ನ ದಾಟಿದ್ವಿ ಅಂದ್ರೆ ಮುಗೀತು. ನಾವು ಆಲ್ಮೋಸ್ಟ್ ಶ್ರೀಶೈಲ ತಲುಪ್ದಂಗ. ಬರ್ರಿ ನಾ ದಾಟ್ಬಿಟ್ಟ ಹೋಗುನು ಅಂತ. ಇಲ್ಲಿಂದ ಕೈಲಾಸ ಬಾಗ್ಲಿಂದ ನಾವು ಒಂದು 2 ಕಿಲೋಮೀಟರ್ ನಡ್ಕೊತ ಹೋದ್ವಿ ಅಂದ್ರೆ ನಮ್ಗೆ ಅಟ್ಕೇಶ್ವರ್ ಬರ್ತೈತಿ. ಅಟ್ಕೇಶ್ವರದಾಗ ಅಲ್ಲಿ ಊಟಕ್ಕೂ ಮಾಡ್ಸಿರ್ತಾರ. ಇವಾಗ ಏನಂದ್ರೆ ಅಲ್ಲಿ ತುಂಬಾ ಜನ ಅಂದ್ರೆ ಊಟಕ್ಕೆ ಮಾಡ್ಸಿರ್ತಾರ. ಇವಾಗ ಬರ್ರಿ ಅಟ್ಕೇಶ್ವರಕ್ಕೆ ಹೋಗೋಣಂತ. ಅಟ್ಕೇಶ್ವರಕ್ಕೆ ಇವಾಗ ನಾವು ಎಲ್ಲಿದೀವಿ ಅಂದ್ರೆ ನಿಯರ್ ಬೈ ಅಟ್ಕೇಶ್ವರ್ ಬಂದ್ವಿ. ಇಲ್ಲಿ ನೋಡ್ರಿ ಇಳಿಯಾಕತ್ತದಿ ನಾವು. ಈಗ ಇಳ್ದಿವಿ ಅಂದ್ರೆ ಇಲ್ಲಿ ಅಡ್ಡ ದಾರಿ ಐತಿದ ಸೀದಾ ಹಂಗ್ ಸುತ್ತ ಬರ್ಬೋದು. ಇಲ್ಲಿ ಅಡ್ಡ ದಾರಿ ಹೊಡೆದ್ವಿ ಅಂದ್ರೆ ಇದ ನೋಡ್ರಿ. ಇವಾಗ ಏನ್ ನೀವು ನೋಡಾಕತ್ರಿ ಇದ ಅಟ್ಕೇಶ್ವರ. ಇಲ್ಲಿ ತುಂಬಾ ಜನ ಅಂದ್ರೆ ಭಾಳ ಮಂದಿ ಇಲ್ಲಿ ಅಡ್ಗೆ ಮಾಡ್ಸಿರ್ತಾರ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರ. ರಾತ್ರಿ ಯಾರು ಬಂದ್ರು ಅಂದ್ರೆ ಇಲ್ಲಿ ಮನ್ಕೊಂಡ್ಬಿಟ್ಟ ಶ್ರೀಶೈಲಕ್ಕೆ ಹೋಗ್ತಾರ. ಇಲ್ಲಿ ನೋಡ್ರಿ ಇಲ್ಲಿ ಅಡ್ಗೆ ಮಾಡ್ಸ್ಯಾರ, ಊಟಕ್ಕೆ ಮಾಡ್ಸ್ಯಾರ. ಇವಾಗ ನಾವು ಇಲ್ಲಿ ಊಟ ಏನು ಮಾಡಂಗಿಲ್ಲ. ಇನ್ನೊಂದು 2-3 ಕಿಲೋಮೀಟ್ರ್ ಹೋದ್ನಂದ್ರೆ ನನಗೆ ಶ್ರೀಶೈಲ ಸಿಗ್ತೈತಿ. ಶ್ರೀಶೈಲಕ್ಕೆ ಹೋಗೋಟ್ಗೆ ಒಂದು 10 ಗಂಟೆ ಆಕೈತಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸೇರೋಣಂತ ಆದಷ್ಟು ಬೇಗ. ಅಟ್ಕೇಶ್ವರ ದಾಟಿ ಸ್ವಲ್ಪ ಮುಂದೆ ಬಂದೀವಿ ಅಂದ್ರೆ ನಮ್ಗೆ ಏನಂದ್ರೆ ಇವಾಗ ನಾವು ಮೇನ್ ರೋಡಿಗೆ ಬರ್ತೀವಿ. ಏನಂದ್ರೆ ಡಾಂಬರ್ ರೋಡಿಗೆ ಬರ್ತೀವಿ. ಈಗ ಏನಂದ್ರೆ ಅಲ್ಲಿ ಏನು ನಾವು ವೆಂಕಟಾಪುರದಿಂದ ಏನು ನಮ್ಗೆ ಗಾಡಿಗಳು ಸಿಗ್ತಿರ್ಲಿಲ್ಲ, ಇಲ್ಲಿ ಗಾಡಿಗಳು ನಮ್ಗೆ ಸಿಗ್ತಾವು. ಇವಾಗ ಮೇನ್ ರೋಡ 1-2 ಕಿಲೋಮೀಟ್ರ್ ಇಲ್ಲಿ ನಾವು ನಡಿಬೇಕಾಕತಿ. ಇಲ್ಲಿ ನೋಡ್ರಿ ಗಾಡಿಗಳೆಲ್ಲ ಹೆಂಗೆ ಹೊಂಟಾವ. ಇಲ್ಲಿ ನಾವು ಇವಾಗ ಇಲ್ಲಿ ಎಲ್ಲಿ ಬಂದಿದ್ರೆ 1 ಕಿಲೋಮೀಟ್ರ್ ನಡಿದೀವಿ ಅಂದ್ರೆ ನಾವು ಎಲ್ಲಿ ಬರ್ತೀವಿ ಅಂದ್ರೆ ಸಾಕ್ಷಿ ಗಣಪತಿಗೆ ಬರ್ತೀವಿ. ಇದ ನೋಡ್ರಿ ಸಾಕ್ಷಿ ಗಣಪತಿ. ಇದಕ್ಕೂ ಒಂದು ಪ್ರತೀತಿ ಐತಿ. ಎಲ್ಲದಕ್ಕೂ ಪ್ರತಿಯೊಂದು ಗುಡಿಗೂ ಪ್ರತಿಯೊಂದು ಇದಕ್ಕೂ ಒಂದೊಂದು ಪ್ರತೀತಿ ಇದಾವ. ಏನಂದ್ರ ನಾಳೆ ಯಾರಾದ್ರೂ ಶ್ರೀಶೈಲಕ್ಕೆ ಬಂದಾರೋ ಇಲ್ಲೋ ಅಂತ ಕೇಳಿದಾಗ ಶ್ರೀಶೈಲಕ್ಕೆ ಬಂದಾರ ಅಂತ ಹೇಳ್ಬಿಟ್ಟ ನಮ್ಮ ಪರವಾಗಿ ಸಾಕ್ಷಿನ ಹೇಳ್ತಾರಂತ ಈ ಗಣಪತಿ. ಅದಕ್ಕೋಸ್ಕರ ಈಗ ಸಾಕ್ಷಿ ಗಣಪತಿ ಅಂತ ಇದಕ್ಕೆ ಹೆಸರು ಐತಿ. ಇವಾಗ ನಾವು ಸಾಕ್ಷಿ ಗಣಪತಿಗೆ ಹೋಗ್ಬಿಟ್ಟು ಆಶೀರ್ವಾದನ ತಗೊಳ್ಳೋಣ ಅಂತ. ಇವಾಗ ನಾನು ಒಳಗಡೆ ಫೋಟೋ ಅಥವಾ ವಿಡಿಯೋಗೆ ಏನೂ ಪರ್ಮಿಷನ್ ಇಲ್ಲ. ಅದಕ್ಕೆ ನಾವು ಹೊರಗಡೆಯಿಂದ ನಾವು ವಿಡಿಯೋ ಮಾಡಾಕತ್ತೀನಿ. ಇಲ್ಲಿಂದ ಶ್ರೀಶೈಲ ನಮ್ಗೆ 1.5 ಕಿಲೋಮೀಟ್ರ್ ಆಕತಿ. ಇದನ್ನ ದರ್ಶನ ತಗೊಂಡ ಇದನ್ನ ಮತ್ತೆ ಹೋಗೋಣ ಬರ್ರಿ. ನಾವು ಸುಕ್ಷೇತ್ರ ಶ್ರೀಶೈಲಂ ಕ್ಷೇತ್ರ ಏನಿತ್ತು, ನಾವು ಶ್ರೀ ಮಲ್ಲಿಕಾರ್ಜುನನ ದರ್ಶನ ತಗೊಳಕ ಇನ್ನು 1 ಕಿಲೋಮೀಟ್ರ್ ಐತಿ. ನಾವು ಬಿಟ್ವಿ 1 ಕಿಲೋಮೀಟ್ರ್ ನಡೆದೀವಿ ಅಂದ್ರೆ ನಾವು ಶ್ರೀ ಮಲ್ಲಿಕಾರ್ಜುನನ ದರ್ಶನನ ಅಂದ್ರೆ ಶ್ರೀಶೈಲಕ್ಕೆ ಬರ್ತೀವಿ. ಶ್ರೀಶೈಲಕ್ಕೆ ಬಂದ್ಮೇಲೆ ಮಲ್ಲಿಕಾರ್ಜುನ ದರ್ಶನ ಪಡಿತೀವಿ. ಇಲ್ಲಿ ನೋಡ್ಬೋದು ಇವಾಗ ಶ್ರೀಶೈಲ ಕ್ಷೇತ್ರ ಕಾಣಕತ್ತೈತಿ. ಅಲ್ಲಿ ನೋಡ್ರಿ ಊರು ಕಾಣತೈತಿ ನಿಮ್ಗೆ. ಅಲ್ಲೇ ಊರು ಐತಿ. ಇವಾಗ ನಾನು ಊರಿಗೆ ಬಂದ್ವಿ. ಇಲ್ಲೊಂದು ಕಾಲ್ನಡಿಗೆ ಐತಿ. ಒಂದು 5-10 ಕಿಲೋಮೀಟ್ರ್ ಕಾಲ್ನಡಿಗೆಯಿಂದ ನಾನು ಬಂದ್ ಗಿಸಿಂದ ಇವಾಗ ಶ್ರೀಶೈಲ ಕ್ಷೇತ್ರದ ಒಳಗಡೆ ಹೊಂಟಾನಿ. ಇವಾಗ ನೋಡ್ರಿ ಇದ ನೋಡ್ರಿ ಮೇನ್ ರೋಡ್. ಈ ಕಡೆ ಒಂದು ರೋಡ್ ಬರ್ತದೆ, ಆ ಕಡೆ ಒಂದು ರೋಡ್ ಬರುತ್ತೆ. ಇದ ನೋಡ್ರಿ ಮೇನ್ ಎಂಟ್ರನ್ಸ್ ಗೇಟ. ನಾವು ಇಲ್ಲಿ ಬಂದ ಶ್ರೀಶೈಲ ಕ್ಷೇತ್ರದಾಗ ಇಲ್ಲಿ ನೆಲೆಸಿದ್ವಿ 4 ದಿನ. ನಾನು 4 ದಿನ ಇದ್ಬಿಟ್ಟು ದರ್ಶನ ಮಾಡಿ ದರ್ಶನ ಮಾಡಿ ನಾವು ಪಾವನರಾದೀವು.